ಹಾಯ್ ಫ್ರೆಂಡ್ಸ್, ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಭಾರತದ ಪಶ್ಚಿಮಕ್ಕೆ ಯಾವ ಸಾಗರ ಅಥವಾ ಸಮುದ್ರವಿದೆ? ಒಂದನೇ ಆಪ್ಷನ್ ಅರಬ್ಬಿ ಸಮುದ್ರ, ಎರಡನೇ ಆಪ್ಷನ್ ಬಂಗಾಳ ಕೊಲ್ಲಿ, ಮೂರನೇ ಆಪ್ಷನ್ ಹಿಂದೂ ಮಹಾಸಾಗರ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಎರಡನೆಯ ಪ್ರಶ್ನೆ, ಥಂಡರ್ ಡ್ರ್ಯಾಗನ್ನ ಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಒಂದನೇ ಆಪ್ಷನ್ ನೇಪಾಳ್, ಎರಡನೇ ಆಪ್ಷನ್ ಭೂತಾನ್, ಮೂರನೇ ಆಪ್ಷನ್ ಬಾಂಗ್ಲಾದೇಶ್, ನಾಲ್ಕನೇ ಆಪ್ಷನ್ ಮಯನ್ಮಾರ್. ಸರಿಯಾದ ಉತ್ತರ ಭೂತಾನ್. ಮೂರನೆಯ ಪ್ರಶ್ನೆ, ಇಂಡೋ ಪಾಕ್ ಕಾರ್ಗಿಲ್ ಯುದ್ಧದ ಸಂಕೇತ ನಾಮ ಯಾವುದು? ಒಂದನೇ ಆಪ್ಷನ್ ಆಪರೇಷನ್ ಬ್ಲೂ ಸ್ಟಾರ್, ಎರಡನೇ ಆಪ್ಷನ್ ಆಪರೇಷನ್ ವಿಜಯ್, ಮೂರನೇ ಆಪ್ಷನ್ ಆಪರೇಷನ್ ವಿರಾಟ್, ನಾಲ್ಕನೇ ಆಪ್ಷನ್ ಆಪರೇಷನ್ ಕಾರ್ಗಿಲ್. ಸರಿಯಾದ ಉತ್ತರ ಆಪರೇಷನ್ ವಿಜಯ್. ನಾಲ್ಕನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಪಶ್ಚಿಮ ಬಂಗಾಳ, ಎರಡನೇ ಆಪ್ಷನ್ ಬಿಹಾರ್, ಮೂರನೇ ಆಪ್ಷನ್ ಮಹಾರಾಷ್ಟ್ರ, ನಾಲ್ಕನೇ ಆಪ್ಷನ್ ಕೇರಳ. ಸರಿಯಾದ ಉತ್ತರ ಬಿಹಾರ್. ಒಂಬತ್ತನೆಯ ಪ್ರಶ್ನೆ, ರಾಜಕೀಯ ಸ್ವಾತಂತ್ರ್ಯ ದೇಶದ ಉಸಿರು ಎಂದು ಹೇಳಿದವರು ಯಾರು? ಒಂದನೇ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್, ಎರಡನೇ ಆಪ್ಷನ್ ಬಿಪಿನ್ ಚಂದ್ರಪಾಲ್, ಮೂರನೇ ಆಪ್ಷನ್ ಅರವಿಂದ್ ಘೋಷ್, ನಾಲ್ಕನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ಅರವಿಂದ್ ಘೋಷ್. ಆರನೆಯ ಪ್ರಶ್ನೆ, ಕಥಕ್ಕಳಿ ಭಾರತದ ಯಾವ ರಾಜ್ಯದ ನೃತ್ಯ? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಒಡಿಶಾ, ನಾಲ್ಕನೇ ಆಪ್ಷನ್ ಕೇರಳ. ಸರಿಯಾದ ಉತ್ತರ ಕೇರಳ. ಏಳನೆಯ ಪ್ರಶ್ನೆ, ಡೌನ್ಸ್ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶವಾಗಿದೆ. ಒಂದನೇ ಆಪ್ಷನ್ ಆಸ್ಟ್ರೇಲಿಯಾ, ಎರಡನೇ ಆಪ್ಷನ್ ಚೀನಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ USA. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಎಂಟನೆಯ ಪ್ರಶ್ನೆ, ದಂಡಿ ಮಾರ್ಚ್ ಆರಂಭವಾಗಿದ್ದು ಡ್ಯಾಶ್. ಒಂದನೇ ಆಪ್ಷನ್ ಮಾರ್ಚ್ 12, 1930, ಎರಡನೇ ಆಪ್ಷನ್ ಏಪ್ರಿಲ್ 6, 1930, ಮೂರನೇ ಆಪ್ಷನ್ ನವೆಂಬರ್ 12, 1930, ನಾಲ್ಕನೇ ಆಪ್ಷನ್ ಸೆಪ್ಟೆಂಬರ್ 12, 1931. ಸರಿಯಾದ ಉತ್ತರ ಮಾರ್ಚ್ 12, 1930. ಒಂಬತ್ತನೆಯ ಪ್ರಶ್ನೆ, ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ಒಂದನೇ ಆಪ್ಷನ್ ಜನವರಿ 12, ಎರಡನೇ ಆಪ್ಷನ್ ಜನವರಿ 3, ಮೂರನೇ ಆಪ್ಷನ್ ಜನವರಿ 30, ನಾಲ್ಕನೇ ಆಪ್ಷನ್ ಜನವರಿ 21. ಸರಿಯಾದ ಉತ್ತರ ಜನವರಿ 12. ಹತ್ತನೆಯ ಪ್ರಶ್ನೆ, ತಿದ್ದುಪಡಿಯು ಡ್ಯಾಶ್ ಮತದಾನದ ವಯಸ್ಸನ್ನು 21 ರಿಂದ 18ಕ್ಕೆ ಇಳಿಸಿತು. ಒಂದನೇ ಆಪ್ಷನ್ 61ನೇ ತಿದ್ದುಪಡಿ, ಎರಡನೇ ಆಪ್ಷನ್ 25ನೇ ತಿದ್ದುಪಡಿ, ಮೂರನೇ ಆಪ್ಷನ್ 42ನೇ ತಿದ್ದುಪಡಿ, ನಾಲ್ಕನೇ ಆಪ್ಷನ್ 44ನೇ ತಿದ್ದುಪಡಿ. ಸರಿಯಾದ ಉತ್ತರ 61ನೇ ತಿದ್ದುಪಡಿ. 11ನೆಯ ಪ್ರಶ್ನೆ, ಬೀಜ ಮೊಳಕೆ ಒಡೆಯುವಿಕೆಯ ಅತ್ಯಗತ್ಯ ಲಕ್ಷಣವೆಂದರೆ? ಒಂದನೇ ಆಪ್ಷನ್ ಖನಿಜಗಳು, ಎರಡನೇ ಆಪ್ಷನ್ ನೀರು, ಮೂರನೇ ಆಪ್ಷನ್ ಬೆಳಕು, ನಾಲ್ಕನೇ ಆಪ್ಷನ್ ತಾಪಮಾನ. ಸರಿಯಾದ ಉತ್ತರ ನೀರು. 12ನೆಯ ಪ್ರಶ್ನೆ, ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಬಳಸುವ ತಂತ್ರವನ್ನು ಹೆಸರಿಸಿ. ಒಂದನೇ ಆಪ್ಷನ್ ಕೇಂದ್ರ ಅಪಗಮನಿ, ಎರಡನೇ ಆಪ್ಷನ್ ಉತ್ಪತ್ತನ, ಮೂರನೇ ಆಪ್ಷನ್ ಆವಿಯಾಗುವಿಕೆ, ನಾಲ್ಕನೇ ಆಪ್ಷನ್ ಶೋಧನೆ. ಸರಿಯಾದ ಉತ್ತರ ಕೇಂದ್ರ ಅಪಗಮನಿ. 13ನೇ ಪ್ರಶ್ನೆ, ಗೋಲ್ಡನ್ ರೈಸ್ ಹೆಚ್ಚಿನ ಪ್ರಮಾಣವನ್ನು ಹೊಂದಿರುತ್ತದೆ. ಒಂದನೇ ಆಪ್ಷನ್ ವಿಟಮಿನ್ ಡಿ, ಎರಡನೇ ಆಪ್ಷನ್ ವಿಟಮಿನ್ ಎ, ಮೂರನೇ ಆಪ್ಷನ್ ವಿಟಮಿನ್ ಬಿ, ನಾಲ್ಕನೇ ಆಪ್ಷನ್ ವಿಟಮಿನ್ ಸಿ. ಸರಿಯಾದ ಉತ್ತರ ವಿಟಮಿನ್ ಎ. 14ನೇ ಪ್ರಶ್ನೆ, ವಯಸ್ಕ ಮನುಷ್ಯನಲ್ಲಿ ಎಷ್ಟು ಕೋರೆ ಹಲ್ಲುಗಳಿವೆ? ಒಂದನೇ ಆಪ್ಷನ್ 2, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 4, ನಾಲ್ಕನೇ ಆಪ್ಷನ್ 6.
ಸರಿಯಾದ ಉತ್ತರ 4 ಕೋರೆ ಹಲ್ಲುಗಳಿರುತ್ತವೆ. 15ನೇ ಪ್ರಶ್ನೆ, ನಮ್ಮ ವಾತಾವರಣದಲ್ಲಿ ಸಾರಜನಕವು ಶೇಕಡಾವಾರು ಡ್ಯಾಶ್. 1ನೇ ಆಪ್ಷನ್ 28%, 2ನೇ ಆಪ್ಷನ್ 58%, 3ನೇ ಆಪ್ಷನ್ 68%, 4ನೇ ಆಪ್ಷನ್ 78%. ಸರಿಯಾದ ಉತ್ತರ 78%. 16ನೇ ಪ್ರಶ್ನೆ, ಶಕ್ತಿಯ SI ಘಟಕ ಎಂದರೇನು? 1ನೇ ಆಪ್ಷನ್ ಜೂಲ್, 2ನೇ ಆಪ್ಷನ್ ವ್ಯಾಟ್, 3ನೇ ಆಪ್ಷನ್ ನ್ಯೂಟನ್, 4ನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಜೂಲ್. 17ನೇ ಪ್ರಶ್ನೆ, ಮಂಜುಗಡ್ಡೆಯ ನೀರಿನಲ್ಲಿ ಕರಗಿದಾಗ ಅದು ವ್ಯಾಲ್ಯೂಮ್ ಹೆಚ್ಚಾಗುತ್ತದೆ. 2ನೇ ಆಪ್ಷನ್ ಮಾಸ್ ಹೆಚ್ಚಾಗುತ್ತದೆ, 3ನೇ ಆಪ್ಷನ್ ವ್ಯಾಲ್ಯೂಮ್ ಕಡಿಮೆಯಾಗುತ್ತದೆ, 4ನೇ ಆಪ್ಷನ್ ದ್ರವ್ಯರಾಶಿ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ವ್ಯಾಲ್ಯೂಮ್ ಕಡಿಮೆಯಾಗುತ್ತದೆ. 18ನೇ ಪ್ರಶ್ನೆ, ಸಂಕುಚಿತ ನೈಸರ್ಗಿಕ ಅನಿಲ CNG ಮುಖ್ಯವೆಂದರೆ? 1ನೇ ಆಪ್ಷನ್ ಈಥೇನ್, 2ನೇ ಆಪ್ಷನ್ ಮಿಥೇನ್, 3ನೇ ಆಪ್ಷನ್ ಬ್ಯೂಟೇನ್, 4ನೇ ಆಪ್ಷನ್ ಮೇಲೆ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮಿಥೇನ್. 19ನೇ ಪ್ರಶ್ನೆ, ಹಾಲಿನಿಂದ ಮೊಸರನ್ನು ರೂಪುಗೊಳ್ಳುವುದನ್ನು ಹೇಗೆ ಮಾಡಲಾಗುತ್ತದೆ? 1ನೇ ಆಪ್ಷನ್ ಈಸ್ಟ್ಗಳು, 2ನೇ ಆಪ್ಷನ್ ಲ್ಯಾಕ್ಟೋಬ್ಯಾಸಿಲಸ್, 3ನೇ ಆಪ್ಷನ್ ಅಚ್ಚುಗಳು, 4ನೇ ಆಪ್ಷನ್ ಪಾಚಿ. ಸರಿಯಾದ ಉತ್ತರ ಲ್ಯಾಕ್ಟೋಬ್ಯಾಸಿಲಸ್. 20ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಸೌರಶಕ್ತಿ ಉತ್ಪಾದನೆಯ ಪ್ರಮುಖವಾಗಿದೆ? 1ನೇ ಆಪ್ಷನ್ ತೆಲಂಗಾಣ, 2ನೇ ಆಪ್ಷನ್ ರಾಜಸ್ಥಾನ್, 3ನೇ ಆಪ್ಷನ್ ಆಂಧ್ರ ಪ್ರದೇಶ್, 4ನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ರಾಜಸ್ಥಾನ್. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.